ಏನು ಇತ್ತೀಚೆಗೆ ಭಾರತದ ಮುಕುಟ ಅಂತ ಏನು ಕರಿತೀವಿ, ಒಂದು ಕಾಶ್ಮೀರದಲ್ಲಿ ಪಹಲ್ಗಾಮ್ ಒಂದು ಪ್ರಾಂತ್ಯದಲ್ಲಿ ಏನು ಪ್ರವಾಸಿಗರು ಒಂದು ಕಾಶ್ಮೀರಿ ಒಂದು ಸೊಗಸನ್ನ ಸವಿಲಿಕ್ಕೆ ಹೋದಂಥ ಪ್ರವಾಸಿಗರ ಮೇಲೆ ಇವತ್ತು ಪಾಕ್ ಪ್ರೇರಿತ ಒಂದು ಭಯೋತ್ಪಾದಕರು ಅವರ ಮೇಲೆ ದಾಳಿ ಮಾಡಿ ಅವರ ಒಂದು ಧರ್ಮವನ್ನು ಕೆದಕಿ ಅವರು ಹಿಂದೂಗಳು ಅಂತ ಕನ್ಫರ್ಮ್ ಮಾಡಿಕೊಂಡು ಸರಿಸುಮಾರು 26 ಜನರ ಒಂದು ಮಾರಣ ಹೋಮವನ್ನು ಇವತ್ತು ಇಡೀ ದೇಶ ಒಂದು ಶೋಕಸಾಗರದಲ್ಲಿ ಮುಳುಗುವ ರೀತಿಯಲ್ಲಿ ಒಂದು ಅವರ ಹತ್ಯೆಯನ್ನು ಮಾಡಿದ್ದಾರೆ. ಹಾಗೆ ಇದನ್ನು ಖಂಡಿಸಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ದೇಶದ ಭದ್ರತೆ ದೃಷ್ಟಿಯಲ್ಲಿ ಇವತ್ತು ನಾವು ಪಾಕಿಸ್ತಾನದ ಮೇಲೆ ಯುದ್ಧ ಮಾಡೋದು ಬೇಡ, ಇದು ಬೇಹುಗಾರಿಕಾ ವೈಫಲ್ಯ, ಇಲ್ಲಿ ಭದ್ರತಾ ವೈಫಲ್ಯ ಅಂತ ಹೇಳಿ ಏನು ನಮ್ಮ ಒಂದು ಸೈನಿಕರಿಗೆ ಒಂದು ಆತ್ಮವಿಶ್ವಾಸವನ್ನು ಒಂದು ಕುಂದೋ ರೀತಿಯಲ್ಲಿ ಮಾತಾಡಿದ್ದಾರೆ. ಅದನ್ನು ನಾವು ಖಂಡಿಸ್ತಾ ಇವತ್ತು ಮಾನ್ಯ ಸಿದ್ದರಾಮಯ್ಯನವ್ರಿಗೆ ನಾವು ತಮ್ಮ ಒಂದು ಪಕ್ಷ ಇವತ್ತು ದೇಶಕ್ಕೆ ಸ್ವತಂತ್ರ ಬಂದು 78 ವರ್ಷಗಳಿಂದ ತಾವು ಏನು ಒಂದು ಐತಿಹಾಸಿಕ ಪ್ರಮಾದಗಳನ್ನು ಮಾಡ್ಕೊಂಡು ಬಂದಿದ್ದೀರ, ತಮ್ಮ ಒಂದು ದುರ್ಬಲ ಅಂತಾರಾಷ್ಟ್ರೀಯ ನೀತಿಗಳಿಂದ ಇವತ್ತು ಕಾಶ್ಮೀರದಲ್ಲಿ ಈ ಸಮಸ್ಯೆ ತಲೆದೋರಿದೆ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಮಾನ್ಯ ಬಂಧುಗಳೇ, ಏನು ಈ ದೇಶ ಒಂದು ಪರಕೀಯರ ದಾಳಿಯಲ್ಲಿ ಸಿಲುಕಿ ನಗುತ್ತಾ ಇರಬೇಕಾದ್ರೆ ಅನೇಕ ಹೋರಾಟಗಾರರ ಪರವಾಗಿ 1947 ಆಗಸ್ಟ್ 15 ಸ್ವಾತಂತ್ರ್ಯದ ಒಂದು ದಿನ ಅಂತ ಘೋಷಣೆ ಆಗ್ತದೆ. ಆದರೆ ಆ ದಿನವನ್ನು ನಾವು ನಿಜವಾಗಿ ಅದೊಂದು ಕರಾಳ ದಿನವಂತ ನಾನು ಹೇಳಿಕೆ ಇಷ್ಟಪಡ್ತೇನೆ. ಯಾಕಂದರೆ ಅವತ್ತು ಏನು ಅವಿಭಜಿತ ಭಾರತ, ಇವತ್ತು ಪಾಕಿಸ್ತಾನ ಮತ್ತು ಭಾರತ ಎರಡು ಒಂದೇ ಆಗಿತ್ತು. ಆ ದಿನ ಕೇವಲ ಅಧಿಕಾರ ಸ್ವಾರ್ಥಕ್ಕಾಗಿ ಆಗಿನ ಪ್ರಧಾನಮಂತ್ರಿಗಳಾದ ಜವಾಹರ್ಲಾಲ್ ನೆಹರೂರವರು ಪಾಕಿಸ್ತಾನದ ಮುಸ್ಲಿಂ ಲೀಗ್ನ ಒಂದು ಜನಕರಾದ ಮೊಹಮ್ಮದ್ ಅಲಿ ಜಿನ್ನಾ ಅವರು ಕೇವಲ ಅಧಿಕಾರ ಒಂದು ದುರಾಸೆಗೋಸ್ಕರ ಯಾರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಕೇವಲ ಇವರ ಒಂದು ಅಧಿಕಾರ ಸ್ವಾರ್ಥಕ್ಕೋಸ್ಕರ ಭಾರತವನ್ನು 1947 ಆಗಸ್ಟ್ 14 ಮಧ್ಯರಾತ್ರಿಯಲ್ಲಿ ಈ ಒಂದು ಭಾರತವನ್ನು ಧಾರ್ಮಿಕವಾಗಿ ಮತೀಯವಾಗಿ ಆ ದೇಶವನ್ನು ವಿಭಜನೆಯನ್ನು ಮಾಡ್ತಾರೆ. ಏನಾವತ್ತು ದೇಶ ವಿಭಜನೆ ಆಗ್ತದೆ, ಇಮಿಡಿಯೇಟ್ ಆಗಿ ಯಾವೊಬ್ಬ ನಾಗರಿಕರಿಗೂ ವಿಭಜನೆ ಬಗ್ಗೆ ಯಾವುದೇ ಮಾಹಿತಿ ಇರಲ್ಲ. ಅವರಿಗೆ ಒಂದು ಕರೆಯನ್ನು ಕೊಡ್ತಾರೆ, ಪಾಕಿಸ್ತಾನದಲ್ಲಿರ್ತಕ್ಕಂಥ ಎಲ್ಲ ಹಿಂದೂಗಳು ನೀವು ರಾತ್ರೋರಾತ್ರಿ ಪಾಕಿಸ್ತಾನವನ್ನು ಖಾಲಿ ಮಾಡಿ ನೀವು ಭಾರತ ದೇಶಕ್ಕೆ ವಾಪಸ್ ಹೋಗ್ಬೇಕು ಅಂತೇಳಿ. ಅವತ್ತು ಲಕ್ಷಾಂತರ ಹಿಂದೂಗಳು ಇವತ್ತು ಪಾಕಿಸ್ತಾನವನ್ನು ತೊರೆದು ಇವತ್ತು ಭಾರತಕ್ಕೆ ಬರಬೇಕಾದ್ರೆ ಅವರಲ್ಲಿ ಒಂದು ಮಾರಣಾಂತಿಕ ಹಲ್ಲೆ ಆಗ್ತದೆ, ಕಗ್ಗೋಲೆ ಆಗ್ತದೆ. 2,000ಕ್ಕೂ 2 ಲಕ್ಷಕ್ಕೂ ಹೆಚ್ಚು ಹಿಂದೂ ಕಾರ್ಯಕರ್ತರ ಒಂದು ಕಗ್ಗೋಲೆಯನ್ನು ಆಗ್ತದೆ. ಆಗ ಅಲ್ಲಿರ್ತಕ್ಕಂಥ ಹೈಕಮಿಷನರ್ ಅವರು ನೆಹರೂರವರಿಗೆ ಒಂದು ವರದಿಯನ್ನು ಕೊಡ್ತಾರೆ, ಇಲ್ಲ ಇವತ್ತು ಪಾಕಿಸ್ತಾನದಲ್ಲಿ ಹಿಂದೂಗಳ ಕಗ್ಗೋಲೆ ನಡೀತಾ ಇದೆ, ತಾವು ದಯವಿಟ್ಟು ಇದ್ರ ಮೇಲೆ ಏನಾದರೂ ಕ್ರಮ ವಹಿಸಬೇಕು ಅಂತ ಹೇಳಿದ್ರೆ ನೆಹರೂರವರು ಅವರು ಒಂದು ಹೈಕಮಿಷನರ್ಗೆ ಅವ್ರಿಗೆ ಒಂದು ಮಾತನ್ನು ಹೇಳ್ತಾರೆ, ಒಂದು ದೊಡ್ಡ ಮರ ಉರುಳಬೇಕಾದ್ರೆ ಒಂದು ಸಣ್ಣ ಪುಟ್ಟ ವ್ಯತ್ಯಾಸಗಳಾಗ್ತದೆ, ತಾವು ದಯವಿಟ್ಟು ಇದನ್ನು ಪ್ರೊಜೆಕ್ಟ್ ಮಾಡಬೇಡಿ, ಜನಗಳಿಗೆ ಈ ವಿಷಯ ತಿಳಿಸ್ಲಿಕ್ಕೆ ಮುಂಚೆನೆ ತಾವು ದೆಹಲಿಯಲ್ಲಿ ಸ್ವತಂತ್ರ ದಿನವನ್ನು ಒಂದು ಹಬ್ಬದ ರೀತಿಯಲ್ಲಿ ದೊಡ್ಡ ಸಂಭ್ರಮದಿಂದ ನಾವು ಆಚರಣೆ ಮಾಡಿಬಿಡೋಣ, ಇಡೀ ಜನರ ದೃಷ್ಟಿಕೋನ ಇವತ್ತು ದೆಹಲಿಯ ಮೇಲೆ ಇರಲಿ, ಪಾಕಿಸ್ತಾನದಲ್ಲಿ ಆಗಿರ್ತಕ್ಕಂಥ ಹಿಂದೂಗಳ ಒಂದು ಕರಾಳ ಹತ್ಯೆಯನ್ನು ಅವತ್ತು ಮರೆಮಾಚುವಂಥ ಕೆಲಸವನ್ನು ಅವತ್ತಿನ ಪ್ರಧಾನಿಗಳು ಮಾಡ್ತಾರೆ. ತದನಂತರ ಇವತ್ತು ಅಲ್ಲಿ ಏನಾಗ್ತದೆ, ಕಾಶ್ಮೀರಕ್ಕೆ ಅವತ್ತು ಅಲ್ಲಿ ರಾಜ ಹರಿಸಿಂಗ್ ಒಬ್ಬ ಹಿಂದೂ ರಾಜ ಇವತ್ತು ಕಾಶ್ಮೀರವನ್ನು ರಾಜನಾಗಿ ಆಳ್ವಿಕೆ ಮಾಡ್ತಾ ಇರ್ತಾರೆ. ಆಗ ಅಲ್ಲೇನಾಗ್ತದೆ, ಕಾಶ್ಮೀರದ ಟ್ರೈಬ್ಸ್ ಅಂದರೆ ಕಾಶ್ಮೀರದಲ್ಲಿ ಆದಿವಾಸಿಗಳು ಮತ್ತು ಅಲ್ಲಿನ ಸೇನೆ ಅವರ ಒಂದು ಖಾಸಗಿ ವೇಷವನ್ನು ಧರಿಸಿ ಇವತ್ತು ಕಾಶ್ಮೀರದಲ್ಲಿ ನುಗ್ಗಿ ಇಡೀ ಕಾಶ್ಮೀರವನ್ನು ವಶಕ್ಕೆ ಪಡ್ಕೊಳ್ತಾರೆ. ಅದರಿಂದ ಭಯಗೊಂಡಂಥ ಒಂದು ರಾಜ ಹರಿಸಿಂಗ್ ಏನು ಮಾಡ್ತಾರೆ, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಏನು ಭಾರತದ ಒಕ್ಕೂಟಕ್ಕಾಗಿ ಏನು ಹೋರಾಟ ಮಾಡ್ತಾರೆ, ಅವತ್ತು ಹರಿಸಿಂಗ್ ಅವರು ಭಾರತದ ಒಕ್ಕೂಟ, ನಾವು ಈ ಕಾಶ್ಮೀರವನ್ನು ನಾವು ಭಾರತದ ಒಕ್ಕೂಟದ ಜೊತೆ ವಿಲೀನ ಮಾಡ್ತೀವಿ ಅಂತೇಳಿ ಇವತ್ತು ಒಂದು ಸಹಿಯನ್ನು ಆ ಒಂದು ಸಹಿಯನ್ನು ಹಾಕಿದಾಗ ಇಡೀ ಒಕ್ಕೂಟ ವ್ಯವಸ್ಥೆಯಲ್ಲಿ ಅವತ್ತು ಅನೇಕ ಸ್ವತಂತ್ರ ರಾಜ್ಯಗಳು ಭಾರತದ ಒಕ್ಕೂಟಕ್ಕೆ ಸೇರಲಿಕ್ಕೆ ಇಷ್ಟಪಡಲ್ಲ. ಅದು ಹೈದರಾಬಾದ್ ಇರ್ಬೋದು, ಜುನಾಗಢ್ ಇರ್ಬೋದು, ನಗರ ದಾದ್ರಾ ಹಾವೇರಿ, ಲಕ್ಷದ್ವೀಪ, ಗೋವಾ, ಪಾಂಡಿಚೇರಿ ಅನೇಕ ಪ್ರಾಂತ್ಯಗಳು
ಇವತ್ತು ಒಂದು ಭಾರತದ ಒಕ್ಕೂಟಕ್ಕೆ ವಿರೋಧವನ್ನು ವ್ಯಕ್ತಪಡ್ತದೆ. ಆಗ ಆ ದೇಶದ ಒಂದು ಕಾಶ್ಮೀರ ವಿಮೋಚನೆ ಅಂಗವಾಗಿ ಯಾವುದೇ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳೋದು. ಆಗ ಬಂದಂಥ ಕಾಶ್ಮೀರಿಗಳ ಅಲ್ಲಿ ಮೂಲವಾಸಿಗಳು ಏನಿರ್ತಾರೆ, ಕಾಶ್ಮೀರಿ ಪಂಡಿತರು, ಅವರನ್ನು ಒಂದು ದೌರ್ಜನ್ಯ ಮಾಡಿ, ಅವರ ಒಂದು ಹತ್ಯೆಯನ್ನು ಮಾಡಿ, ಇಡೀ ಅವರನ್ನೆಲ್ಲ ಓಡಿಸುವಂಥ ಒಂದು ಪ್ರಯತ್ನ ಇವತ್ತು ಆಗ್ತದೆ. ಅದು ಗಿಲ್ಗಿಟ್ ಬಲ್ಕಿಸ್ತಾನ ಇರ್ಬೋದು, ಲಡಾಖ್ ಇರ್ಬೋದು, ಕಾಶ್ಮೀರ ಇರ್ಬೋದು, ಇವತ್ತು ಪಾಕ್ ಆಕ್ರಮಿತ ಕಾಶ್ಮೀರ, ಇವೆಲ್ಲ ಪ್ರಾಂತ್ಯಗಳು ಇವತ್ತು ಆ ಒಂದು ಪಾಕಿಸ್ತಾನಿ ಒಂದು ಭಯೋತ್ಪಾದಕರ ಕೈವಶ ಆಗ್ತದೆ. ಆಗ ಎಚ್ಚೆತ್ತುಕೊಂಡಂಥ ಸರ್ಕಾರ, ಆಗ ಭಾರತದ ಒಂದು ಆರ್ಮಿ ಚೀಫ್ ಮೇಜರ್ ಜನರಲ್ ಅವರು, ನಮ್ಮ ಕೊಡಗಿನ KS ತಿಮ್ಮಯ್ಯನವರಾಗಿದ್ದಾರೆ, ಅವರು ಪ್ರಧಾನಮಂತ್ರಿ ನೆಹರು ಅವರನ್ನು ಕೇಳ್ಕೊಳ್ತಾರೆ, ನಮಗೆ 24 ಗಂಟೆ ಅನುಮತಿ ಕೊಡಿ, ನಮ್ಮ ಒಂದು ಸೈನ್ಯವನ್ನು ಬಳಕೊಂಡು ಸಂಪೂರ್ಣ ಕಾಶ್ಮೀರವನ್ನು ನಾವು ವಿಮೋಚನೆ ಮಾಡ್ತೀವಿ. ಆದರೆ ನೆಹರೂರವರು ತಾನೊಬ್ಬ ವಿಶ್ವಮಟ್ಟದ ಶಾಂತಿಪ್ರಿಯ ನಾಯಕನಾಗಬೇಕು ಅನ್ನೋ ಒಂದು ಹೆಸರು ಮಾಡಬೇಕು, ಒಂದೇ ಒಂದು ಉದ್ದೇಶದಿಂದ ಅವತ್ತು ಕಾಶ್ಮೀರ ಒಂದು ಸೈನಿಕರ, ಕಾಶ್ಮೀರ ಒಂದು ಜನಗಳ ಒಂದು ಹಿತಾಸಕ್ತಿಯನ್ನು ಬಲಿಕೊಟ್ಟು ಇಡೀ ಕಾಶ್ಮೀರ ಪ್ರಕರಣವನ್ನು ಅವತ್ತು ವಿಶ್ವಸಂಸ್ಥೆ ಮುಂದೆ ತೆಗೆದುಕೊಂಡು ಹೋಗ್ತಾರೆ. ಆವಾಗ ಲೈನ್ ಆಫ್ ಕಂಟ್ರೋಲ್ ಅನ್ನ ಮಾಡಿಕೊಂಡು ಏನಿವತ್ತು ಪಾಕ್ ಆಕ್ರಮಿತ ಕಾಶ್ಮೀರ ಇರ್ಬೋದು, ಗಿಲ್ಗಿಟ್ ಬಲ್ಕಿಸ್ತಾನ ಇರ್ಬೋದು, ಇವೆಲ್ಲವನ್ನ ನಾವು ಬಂಗಾರದ ತಟ್ಟೆಯಲ್ಲಿ ಇಟ್ಕೊಂಡು ಇವತ್ತು ನಾವು ಪಾಕಿಸ್ತಾನಕ್ಕೆ ಒಂದು ಬಿಟ್ಕೊಡುವಂಥ ಪ್ರಯತ್ನ. ಆಮೇಲೆ ಬಂದಂಥ ಏನು ಸರ್ಕಾರಗಳು, ಮುಂದಿನ ಬಂದಂಥ ಸರ್ಕಾರಗಳು ಏನಿರ್ತವೆ, ಆ ಕಾಶ್ಮೀರಕ್ಕೆ ಏನು ಸಂವಿಧಾನ ಒಂದು ರಚನೆ ಆಗ್ತದೆ, ಅವತ್ತು ಕೂಡ ಒಂದು ದೊಡ್ಡ ಒಂದು ಐತಿಹಾಸಿಕ ಪ್ರಮಾದವನ್ನು ಮಾಡ್ತಾರೆ.